ಮಗು, ನೀನು ನನ್ನ ಮೇಲೆ ನಂಬಿಕೆ ಇಟ್ಟಿರುವೆ. ನಾನು ನಿನ್ನ ಜೀವನದಲ್ಲಿ ಅದ್ಭುತಗಳನ್ನು ಮಾಡುತ್ತೇನೆ ಕಂದ. ನಿನ್ನ ಪ್ರತಿಯೊಂದು ಹೆಜ್ಜೆಗೂ ನಾನು ರಕ್ಷಣೆಯಾಗಿ ನಿಂತಿದ್ದೇನೆ. ಹಸಿದವರಿಗೆ ಅನ್ನ ಕೊಟ್ಟಿರುವೆ, ನೊಂದವರಿಗೆ ಸಾಂತ್ವನ ನೀಡಿರುವೆ, ಪ್ರಾಣಿ ಪಕ್ಷಿಗಳಲ್ಲಿ ದಯೆ ತೋರಿಸಿರುವೆ. ನೀನು ಮಾಡಿದ ಒಳ್ಳೆಯ ಕೆಲಸಗಳು ನನಗೆ ತಲುಪಿವೆ ಕಂದ. ನೀನು ಮಾಡಿರುವ ಈ ಸಹಾಯದ ಬದಲಾಗಿ ನಾನು ನಿನ್ನ ಜೀವನದಲ್ಲಿ 1000 ಪಟ್ಟು ಆಶೀರ್ವಾದವಾಗಿ ಮರಳಿ ಕೊಡುತ್ತೇನೆ. ಯಾವುದಕ್ಕೂ ಭಯಪಡಬೇಡ ಕಂದ. ನಾನು ನಿನ್ನ ಹಿಂದೆ ನಿಂತಿದ್ದೇನೆ. ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ. ನಿನ್ನ ದೃಢ ನಂಬಿಕೆಯ ಪ್ರಾರ್ಥನೆಯ ಫಲ ಸಿಗಲು ಸ್ವಲ್ಪ ಸಮಯವಾಗಿರಬಹುದು, ಆದರೆ ನನ್ನ ಕೃಪೆಯ ಆಶೀರ್ವಾದ ಎಂದಿಗೂ ತಪ್ಪದು ಕಂದ. ನಾನು ನನ್ನ ಭಕ್ತರನ್ನ ಎಂದಿಗೂ ಬಿಟ್ಟು ಕೊಡುವುದಿಲ್ಲ. ನೀನು 1 ಹೆಜ್ಜೆ ನಂಬಿಕೆಯಿಂದ ನನ್ನ ಕಡೆ ಇಟ್ಟರೆ ನಾನು 100 ಹೆಜ್ಜೆ ದಯೆ, ಕರುಣೆ, ಪ್ರೇಮ ತುಂಬಿದ ಹೆಜ್ಜೆಗಳನ್ನು ನಿನ್ನ ಕಡೆ ಇಡುತ್ತೇನೆ ಮಗು. ಇದು ನನ್ನ ಭರವಸೆಯಾಗಿದೆ. ನಾನು ನಿನ್ನ ರಕ್ಷಣೆ, ನಿನ್ನ ದಾರಿ, ನಿನ್ನ ಬೆಳಕಾಗಿ ಬಂದಿರುವೆ ನಿನ್ನ ಜೀವನದಲ್ಲಿ. ಮಗು, ನಿನ್ನ ಮನಸ್ಸು ಇಂದು ಗೊಂದಲದಲ್ಲಿದೆ, ಭಯದಲ್ಲಿದೆ. ಆದರೆ ಕೇಳು, ನೀನು ಒಂಟಿಯಾಗಿಲ್ಲ. ನಾನು ನಿನ್ನ ಜೊತೆ ನಿಂತಿದ್ದೇನೆ. ನಿನ್ನ ಹೃದಯದಲ್ಲಿ ಪ್ರಶ್ನೆಗಳಿದ್ದರು, ನಿನ್ನ ಜೀವನದಲ್ಲಿ ಕತ್ತಲೆ ಇದ್ದರು, ನನ್ನ ಮೇಲೆ ನಂಬಿಕೆ ಇಟ್ಟಿರುವೆ. ಆ ನಂಬಿಕೆ ನಿನ್ನ ವಿಶ್ವಾಸವಾಗಿ, ನಿನ್ನ ಪ್ರಾರ್ಥನೆಯ ಫಲವಾಗಿ ಮರಳಿ ಬರುತ್ತದೆ ಕಂದ. ನೀನು ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು. ಫಲದ ಬಗ್ಗೆ ಚಿಂತಿಸಬೇಡ. ನಿನ್ನ ಫಲವನ್ನು ನಾನು ಹೊತ್ತು ಬರುತ್ತೇನೆ. ನೀನು ಬೀಳುವಾಗ ನಾನು ಹಿಡಿಯುತ್ತೇನೆ. ನೀನು ದಾರಿ ತಪ್ಪುವಾಗ ನಾನು ಸರಿಯಾದ ದಾರಿ ತೋರಿಸುತ್ತೇನೆ. ನೀನು ನಿನ್ನ ಜೀವನದಲ್ಲಿ ಕಳೆದುಕೊಂಡದ್ದರ ಬಗ್ಗೆ ಯೋಚಿಸಬೇಡ. ನಿನಗೆ ಸಿಗಬೇಕಾದದ್ದನ್ನು ನಾನು ಸಮಯ ಬಂದಾಗ ಕೊಡುತ್ತೇನೆ. ನಿನ್ನ ಕಣ್ಣೀರನ್ನು ನಾನು ಕಂಡಿದ್ದೇನೆ, ಅದು ವ್ಯರ್ಥವಾಗುವುದಿಲ್ಲ ಕಂದ. ಹಸಿದವನಿಗೆ ಅನ್ನ ಕೊಟ್ಟಿರುವೆ, ನೊಂದವನಿಗೆ ಧೈರ್ಯ ನೀಡಿರುವೆ, ಪ್ರಾಣಿ ಪಕ್ಷಿಗಳಲ್ಲಿ ದಯೆ, ಪ್ರೇಮವನ್ನು ತೋರಿಸಿರುವೆ. ನಿನ್ನ ಮೂಲಕ ಈ ಸೇವೆಯನ್ನು ಮಾಡಿಸಿರುವೆ ಎಂದರೆ ನಿನ್ನ ಪ್ರಾರಬ್ಧ ಕರ್ಮದ ದೋಷಗಳನ್ನು ನಾನು ದೂರ ಮಾಡಿರುವೆ ಕಂದ. ಮಗು, ನಿನ್ನ ಭಯವನ್ನು ನನಗೆ ಒಪ್ಪಿಸು. ನಿನ್ನ ಸಂಪೂರ್ಣವಾದ ನಂಬಿಕೆ ನನ್ನಲ್ಲಿರಿಸು ಕಂದ. ಮಗು, ನಾನು ಒಬ್ಬ ಫಕೀರನಾಗಿರುವೆ. ನಿನ್ನಿಂದ ನಾನು ಏನು ಬೇಡುವುದಿಲ್ಲ ಕಂದ. ನಿನ್ನ ಅಹಂಕಾರವನ್ನಷ್ಟೇ ಬಿಟ್ಟು ಬಿಡು. ನಿನ್ನ ಭಾರವನ್ನು ನನಗೆ ಒಪ್ಪಿಸು. ಶರಣಾಗತಿ ಅಂದರೆ ಕೈ ಬಿಡುವುದು ಅಲ್ಲ, ಅದು ನಂಬಿಕೆ. ನನ್ನ ಜೀವನವನ್ನು ನೀನೇ ನಡೆಸು ಬಾಬಾ ಎಂಬ ಭಾವ ಕಂದ. ನಿನ್ನ ಆತ್ಮಯಾನ ಒಂದು ದಾರಿಯಂತೆ. ಆ ದಾರಿಯನ್ನು ನಾನು ನಿನಗೆ ತೋರಿಸುತ್ತೇನೆ. ಬೆಳಕನ್ನು ನಾನು ಕೊಡುತ್ತೇನೆ. ರಕ್ಷಣೆಯಾಗಿ ನಿಲ್ಲುತ್ತೇನೆ. ಮುಂದೆ ಮಾರ್ಗದರ್ಶನ ಮಾಡುತ್ತೇನೆ. ಆದರೆ ಆ ದಾರಿಯಲ್ಲಿ ನೀನು ಒಬ್ಬನೇ ಸಾಗಬೇಕು ಕಂದ. ಆ ದಾರಿಯಲ್ಲಿ ಸಾಗುವಾಗ ಭಯ, ಆತಂಕ ಎದುರಾದಾಗ ನಾನು ಒಬ್ಬನೇ ಅಲ್ಲ, ನನ್ನ ಹೆಜ್ಜೆಯ ಹಿಂದೆ ನನ್ನ ಸಾಯಿಯ ಹೆಜ್ಜೆ ಇದೆ ಎನ್ನುವ ನಂಬಿಕೆ ಇರಲಿ. ನೀನು ನನ್ನಲ್ಲಿ ನಂಬಿಕೆ ಇಟ್ಟಿರುವೆ. ನಿನ್ನ ಪ್ರತಿಯೊಂದು ತಪ್ಪನ್ನು ಪಾಠವಾಗಿಸಿ ನಿನ್ನನ್ನು ನಿನ್ನ ಗಮ್ಯಕ್ಕೆ ಕರೆದೊಯ್ಯುತ್ತೇನೆ ಕಂದ. ಇದು ನನ್ನ ಭರವಸೆಯಾಗಿದೆ. ನಿನ್ನ ದುಃಖವನ್ನು ನನಗೆ ಕೊಡು. ನಿನ್ನ ಭಯವನ್ನು ನನಗೆ ಒಪ್ಪಿಸು. ನಿನ್ನ ಆತ್ಮವನ್ನು ಶುದ್ಧವಾಗಿಟ್ಟು ಮುಂದೆ ಸಾಗು. ನೀನು ನಿನ್ನ ದಾರಿಯಲ್ಲಿ ಸತ್ಯವಾಗಿ ನಡೆದರೆ ನಿನ್ನ ಗಮ್ಯವನ್ನು ನಾನು ಖಚಿತಪಡಿಸುತ್ತೇನೆ. ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗತಿಯಾದ ಹೃದಯವನ್ನು ನಾನು ಯಾವತ್ತೂ ಬಿಟ್ಟು ಕೊಡುವುದಿಲ್ಲ ಕಂದ. ನಿನ್ನ ಜೀವನದಲ್ಲಿ ಒಂದು ಕ್ಷಣ ಬಂದಿದೆ. ಎಲ್ಲ ದಾರಿಗಳು ಮುಚ್ಚಿದಂತೆ ಕಾಣುತ್ತಿವೆ. ಎಲ್ಲರೂ ಇದ್ದರೂ ನೀನು ಒಬ್ಬನೇ ಅನ್ನಿಸುತ್ತಿದೆ. ಅದೇ ಕ್ಷಣದಲ್ಲಿ ಒಬ್ಬ ಫಕೀರ ನಿನ್ನ ಹೃದಯದಲ್ಲಿ ಮೌನವಾಗಿ ಮಾತನಾಡುತ್ತಾನೆ. ಈ ಆತ್ಮಯಾನದಲ್ಲಿ ಯಾರೂ ನಿನ್ನ ಜೊತೆ ನಡೆಯಲಾರರು ಕಂದ, ಆದರೆ ನಾನು ನಿನ್ನ ಜೊತೆ ನಡೆಯುತ್ತೇನೆ. ನೀನು ಒಂಟಿಯಾಗಿ ದುಃಖದಿಂದ ಅಳುವಾಗ ನಿನ್ನ ಕಣ್ಣೀರನ್ನು ಒರೆಸುವ ಸ್ಪರ್ಶ ನಾನಾಗಿದ್ದೇನೆ. ನೀನು ದಾರಿ ತಪ್ಪುವಾಗ ನಿನ್ನೊಳಗಿನ ದನಿಯಾಗಿ ಮಾರ್ಗದರ್ಶನ ಮಾಡುವವನು ನಾನೇ ಆಗಿದ್ದೇನೆ ಕಂದ. ಮಗು, ನಾನು ನಿನ್ನೊಳಗಿನ ಬೆಳಕು, ನಾನು ನಿನ್ನ ದಾರಿ, ನಾನು ನಿನ್ನೊಳಗಿನ ಶಾಂತಿಯಾಗಿದ್ದೇನೆ. ಗುರುತಿಸು ನನ್ನನ್ನು. ಮಗು, ನೀನು ಇಂದು ಅನುಭವಿಸುತ್ತಿರುವ ನೋವು, ಒಂಟಿತನ ಇವು ಅಂತ್ಯವಲ್ಲ ಕಂದ. ಇವು ನಿನ್ನ ಹೊಸ ಜೀವನದ ಪ್ರಾರಂಭವಾಗಿವೆ. ಹಳೆಯದು ಮುಗಿಯದೆ ಹೊಸದು ಹುಟ್ಟುವುದಿಲ್ಲ. ಒಂದು ಬೀಜ ಮಣ್ಣಿನಲ್ಲಿ ಕರಗಿದಾಗ ಮಾತ್ರ ಅದು ಮರವಾಗಿ ಬೆಳೆಯುತ್ತದೆ. ನೀನು ಕೆಲವು ವಿಚಾರಗಳನ್ನು ನಿನ್ನ ಜೀವನದಲ್ಲಿ ಹಿಡಿದಿಟ್ಟುಕೊಂಡಿದ್ದೀಯ, ಕಳೆದುಕೊಂಡದ್ದನ್ನು. ಆದ್ದರಿಂದಲೇ ನಿನ್ನ ಹೃದಯ ನೋವಿನಿಂದ ತುಂಬಿದೆ. ಬಿಟ್ಟು ಬಿಡು. ಹೋದದ್ದನ್ನು, ಮುಗಿದದ್ದನ್ನು, ನೋವನ್ನು. ಅದು ನಿನ್ನ ಬದುಕಿನ ಒಂದು ಅಧ್ಯಾಯ ಮಾತ್ರ, ನಿನ್ನ ಸಂಪೂರ್ಣ ಕಥೆಯಾಗಿರಲಿಲ್ಲ. ನಂಬಿಕೆ ಇಡು. ಕೆಲವು ನಿನ್ನ ಹಳೆಯ ಭಯದ ಆತಂಕಗಳು, ನಿನ್ನ ಹಳೆಯ ತಪ್ಪುಗಳು, ನಿನ್ನ ಹಳೆಯ ಸಂಬಂಧಗಳು, ಇವೆಲ್ಲವೂ ನಿಧಾನವಾಗಿ ನಿನ್ನಿಂದ ದೂರ ಹೋಗಬೇಕು. ಈ ಚಿಂತೆಗಳು ಹೊಸದೊಂದು ಚಿಂತನೆಯಾಗಿ ಬದಲಾಗಬೇಕು. ಭಯಪಡಬೇಡ. ಈ ಬದಲಾವಣೆ ಒಂದು ಶಿಕ್ಷೆ ಅಲ್ಲ, ಇದು ಒಂದು ಶುದ್ಧೀಕರಣ. ನಿನ್ನ ಆತ್ಮ ಹೊಸದಾಗಿ ಹುಟ್ಟಲು ನಿನ್ನೊಳಗಿನ ಹಳೆಯ ಭಾರವನ್ನು ನಾನು ತೆಗೆದುಹಾಕುತ್ತಿದ್ದೇನೆ ಕಂದ. ನೀನು ಕಳೆದುಕೊಂಡೆ ಎಂದು ಅಳುತ್ತೀಯೇ, ಆದರೆ ನಾನು ನಿನಗೆ ಹೊಸದನ್ನು ಕೊಡಲು ಜಾಗ ಮಾಡುತ್ತಿದ್ದೇನೆ. ನೀನು ಮುರಿದಂತಾಗುತ್ತಿದ್ದೀಯ, ಆದರೆ ನಿನ್ನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ರೂಪಿಸುತ್ತಿದ್ದೇನೆ. ನನ್ನ ಮೇಲೆ ನಂಬಿಕೆ ಇಡು.
ನಿನ್ನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಬದಲಾವಣೆಯಲ್ಲೂ ನನ್ನ ಕೃಪೆ ಇದ್ದೇ ಇದೆ. ಶಾಂತವಾಗಿರು, ಸಹನೆ ಇಟ್ಟುಕೋ. ನಿನ್ನಿಂದ ಬಲವಂತವಾಗಿ ಕಸಿದುಕೊಳ್ಳಲ್ಪಡುತ್ತಿರುವ ವಿಚಾರಗಳಿಗೆ ನೋವನ್ನು ಅನುಭವಿಸಬೇಡ. ಈ ಅಂತ್ಯ ನಾಳೆಯ ಅದ್ಭುತ ಪ್ರಾರಂಭಕ್ಕೆ ದಾರಿ ಮಾಡಿಕೊಡುತ್ತದೆ. ನಂಬಿಕೆ ಇಡು. ನೀನು ನಂಬಿಕೆಯಿಂದ ಮುಂದೆ ನಡೆದರೆ ನಿನ್ನ ಬದುಕಿನಲ್ಲಿ ಹೊಸ ಬೆಳಕು, ಹೊಸ ಸಂತೋಷ, ಹೊಸ ಶಾಂತಿ ಖಂಡಿತವಾಗಿ ಬರುತ್ತದೆ. ನಾನು ನಿನ್ನ ಜೊತೆಯೇ ಇದ್ದೇನೆ ಕಂದ. ನಿನ್ನನ್ನು ನಾನು ಎಂದಿಗೂ ಬಿಡುವುದಿಲ್ಲ. ನಿನ್ನನ್ನು ಹೊಸ ಜೀವನದತ್ತ ಕರೆದೊಯ್ಯುತ್ತೇನೆ. ಮಗು, ನಿನ್ನ ಹೃದಯದಲ್ಲಿ ಶಾಂತಿ ನೆಲೆಸಲಿ ಕಂದ. ನಿನ್ನ ನೋವು ಶಕ್ತಿಯಾಗಿ ಮಾರ್ಪಡಲಿ. ನಿನ್ನ ಜೀವನದಲ್ಲಿ ಹೊಸ ಪ್ರಭಾತ ಉದಯಿಸಲಿ. ನನ್ನ ಕೃಪೆ ಸದಾ ನಿನ್ನ ಜೊತೆ ಇದ್ದೇ ಇದೆ ಮಗು. ಈ ಸಮಯ ನಿನ್ನ ಮನಸ್ಸಿನಲ್ಲಿ 1000 ಪ್ರಶ್ನೆಗಳು ಓಡುತ್ತಿವೆ. ನನ್ನ ಜೀವನ ಯಾಕೆ ಹೀಗೆ ಎಂದು ನೀನು ಕೇಳುತ್ತಿದ್ದೀಯಾ? ಆದರೆ ಕೇಳು, ನಾನು ನಿನ್ನ ಜೊತೆ ಇದ್ದೇನೆ. ನೀನು ಒಂಟಿಯಲ್ಲ. ನಿನ್ನ ಸಮಸ್ಯೆಗಳು ದೊಡ್ಡದಾಗಿ ಕಾಣುತ್ತಿವೆ, ಆದರೆ ನನ್ನ ಕೃಪೆಯ ಮುಂದೆ ಅವು ಚಿಕ್ಕವು. ಒಂದು ಸಮಸ್ಯೆಯು ಸಮಯ ಬಂದಾಗಲೇ ದೂರವಾಗುತ್ತವೆ. ಅದರ ಸಿದ್ಧತೆ ಮಾಡುತ್ತಿರುವೆ ಕಂದ. ನೀನು ಎಷ್ಟು ದೃಢವಾದ ಸಕಾರಾತ್ಮಕ ಆಲೋಚನೆಯೊಂದಿಗೆ ಮುಂದುವರಿಯುತ್ತೀಯೋ ಆ ನಂಬಿಕೆಗೆ ಅನುಸಾರವಾಗಿ ನೀನೆಂದುಕೊಂಡ ಉದ್ದೇಶಗಳು, ಕೆಲಸಗಳು ನಿಧಾನವಾಗಿ ನೆರವೇರುವುದನ್ನು ನೀನು ಕಾಣುತ್ತೀಯ. ನಿನ್ನ ದಾರಿಯನ್ನು ನಾನು ಸರಿ ಮಾಡುತ್ತಿದ್ದೇನೆ. ನಂಬಿಕೆ ಇಡು. ಸಂತಾನಕ್ಕಾಗಿ ಪರಿತಪಿಸುತ್ತಿರುವ, ಕಾದಿರುವ ಓ ಹೃದಯವೇ, ನಿನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ ಕಂದ. ಆ ಸಮಯ ಸನಿಹದಲ್ಲೇ ಇದೆ. ಆಶೀರ್ವಾದವಾಗಿ ಸಂತಾನವಾಗಿ ಸಿಗುತ್ತಿದೆ. ಆ ಸಂತಾನ ನಿನ್ನ ಜೀವನಕ್ಕೆ ಸಂತೋಷ ಮತ್ತು ಬೆಳಕು ತರುತ್ತದೆ. ಒಂದು ಕೆಲಸಕ್ಕಾಗಿ ಹುಡುಕಾಟ ನಡೆಸುತ್ತಿರುವೆ. ಖಂಡಿತ ನಿನ್ನ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ನಿನಗೆ ಒಂದು ಒಳ್ಳೆಯ ಅವಕಾಶ ಎದುರಾಗುತ್ತದೆ. ನಿನ್ನ ಕೈಗೆ ಗೌರವ ತರುವ ಕೆಲಸ ಸಿಗುತ್ತದೆ ಕಂದ. ನಿನ್ನ ಮಕ್ಕಳ ಬಗ್ಗೆ ಚಿಂತಿಸುತ್ತಿರುವೆ. ಭಯಪಡಬೇಡ. ಅವರು ದಾರಿ ತಪ್ಪುವುದಿಲ್ಲ. ಅವರು ದಾರಿ ತಪ್ಪದಂತೆ ನಾನು ನೋಡುತ್ತೇನೆ. ನನ್ನ ದೃಷ್ಟಿ ಅವರ ಮೇಲಿದೆ. ಅವರ ಹೆಜ್ಜೆ ಹೆಜ್ಜೆಗೂ ನಾನು ಕಾವಲಾಗಿ ನಿಂತಿದ್ದೇನೆ. ಕೆಲವೊಮ್ಮೆ ಕೆಲವು ಚಿಂತೆಗಳ ಅನುಭವ ನಿನ್ನನ್ನು ದಣಿದಂತೆ ಮಾಡುತ್ತಿದೆ. ಆದರೆ ನಿನ್ನನ್ನು ನಿಲ್ಲಿಸುವುದು ನನ್ನ ಕೆಲಸ ಅಲ್ಲ. ನಿನ್ನನ್ನು ಎಬ್ಬಿಸಿ ಮುಂದೆ ನಡೆಸುವುದು ನನ್ನ ಕರ್ತವ್ಯವಾಗಿದೆ ಕಂದ. ನನ್ನ ಮೇಲೆ ನಂಬಿಕೆ ಇಡು. ನಿನ್ನ ಭಯವನ್ನು ನನಗೆ ಒಪ್ಪಿಸು. ನಿನ್ನ ಮನೆಗೆ ಶಾಂತಿ ಬರುತ್ತದೆ. ನಿನ್ನ ಜೀವನದಲ್ಲಿ ನೆಮ್ಮದಿ ತುಂಬುತ್ತದೆ. ನಿನ್ನ ಕಷ್ಟಗಳು ಒಂದೊಂದಾಗಿ ಕರಗುತ್ತವೆ. ನೀನು ಕೇವಲ 1 ಹೆಜ್ಜೆ ಇಡು. ನಾನು ನಿನ್ನ ಕಡೆಗೆ 100 ಹೆಜ್ಜೆಯ ಭರವಸೆಯಾಗಿ ಬರುತ್ತೇನೆ. ನಾನು ನಿನ್ನ ಜೊತೆ ಇದ್ದೇನೆ. ನಿನ್ನನ್ನು ಕೈಬಿಡುವುದಿಲ್ಲ. ನಿನ್ನ ಜೀವನವನ್ನು ಸುಂದರಗೊಳಿಸುವವನು ನಾನೇ ಆಗಿದ್ದೇನೆ. ನಾನು ದುರ್ಬಲ, ನನ್ನಲ್ಲಿ ಶಕ್ತಿ ಇಲ್ಲ, ನನಗೆ ಭರವಸೆ ಕೊಡುವವರು ಯಾರೂ ಇಲ್ಲ ಎಂದು ನೀನು ಹುಡುಕುತ್ತಿರುವ ಶಕ್ತಿ ಹೊರಗಿಲ್ಲ ಕಂದ. ಅದು ನಿನ್ನೊಳಗೆ ಇದೆ. ನೀನೇ ಒಂದು ಬ್ರಹ್ಮಾಂಡ, ಅನಂತ ಶಕ್ತಿ, ಅನಂತ ಬೆಳಕು, ಅನಂತ ಸಾಧ್ಯತೆಗಳ ರೂಪ ನೀನು. ಏಕೆಂದರೆ ನೀನು ಈ ಬ್ರಹ್ಮಾಂಡದ ಕಣ, ನನ್ನ ಅಂಶವಾಗಿರುವೆ ಎನ್ನುವುದನ್ನು ಮರೆಯಬೇಡ. ನೀನು ಹೊರಗಿನ ಜಗತ್ತಿನ ಒತ್ತಡದಲ್ಲಿ ಓಡುತ್ತಿರುವೆ. ಭೌತಿಕ ಜಗತ್ತಿನ ಬಗ್ಗೆ ಯೋಚಿಸುತ್ತಿರುವೆ. ಆ ಜಗತ್ತು ನಿನ್ನ ಬಗ್ಗೆ ಏನು ಯೋಚಿಸುತ್ತಿದೆ ಎಂದು ಒತ್ತಡದಲ್ಲಿ ಚಿಂತಿಸುತ್ತಿರುವೆ. ಆ ಒತ್ತಡದ ಯೋಚನೆಗಳನ್ನು ನಿಲ್ಲಿಸು. ನಿನ್ನೊಳಗಿನ ಜಗತ್ತನ್ನು ನೋಡಲು ಮರೆತು ಬಿಟ್ಟಿದ್ದೀಯ. ಆ ಜಗತ್ತನ್ನು ನೋಡು ಕಂದ. ಒಮ್ಮೆ ನಿನ್ನೊಳಗೆ ನೋಡು. ಅಲ್ಲಿ ಶಾಂತಿ ಇದೆ. ಅಲ್ಲಿ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಇವೆ. ಅಲ್ಲಿ ನಾನಿದ್ದೇನೆ. ನಿನ್ನ ಆತ್ಮದಲ್ಲಿ ನನ್ನ ವಾಸ, ನಿನ್ನ ಹೃದಯದಲ್ಲಿ ನನ್ನ ಧ್ವನಿ ಇದೆ ಕಂದ. ನೀನು ಗೊಂದಲದಲ್ಲಿ ಇದ್ದಾಗ ನಿನ್ನೊಳಗಿನ ಮೌನವನ್ನು ಆಲಿಸು. ಅಲ್ಲಿ ನಾನು ನಿನಗೆ ದಾರಿ ತೋರಿಸುವ ಅನುಭವವಾಗುತ್ತದೆ. ನಾನು ನಿನ್ನ ಜೊತೆ ಮಾತನಾಡುತ್ತಿದ್ದೇನೆ ಎಂದು ನಿನಗೆ ಕೇಳಿಸುತ್ತದೆ. ನಿನಗೆ ಭಯವಾದಾಗ, ಆತಂಕವಾದಾಗ, ಯಾವುದೇ ದಾರಿ ತೋರದಿದ್ದಾಗ ನಿನ್ನೊಳಗಿನ ಬೆಳಕನ್ನು ನೆನಪಿಸಿಕೋ. ನನ್ನ ನಾಮಸ್ಮರಣೆ ಮಾಡು. ನಾನು ನಿನಗೆ ಕೊಟ್ಟ ಶಕ್ತಿಯನ್ನು ಬಳಸಿಕೋ ಕಂದ. ನೀನು ಎಂದಿಗೂ ಒಂಟಿಯಾಗಿರಲೇ ಇಲ್ಲ. ನಿನ್ನೊಳಗೆ ನಾನಿದ್ದೆ. ನಿನ್ನ ಸುತ್ತಲೂ ರಕ್ಷಣೆಯಾಗಿದ್ದೇನೆ. ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ಕಾವಲಾಗಿ ನಿಂತಿದ್ದೇನೆ. ನಿನ್ನ ಕಷ್ಟಗಳಲ್ಲಿ ನಾನು ನಿನ್ನನ್ನು ಹಿಡಿದುಕೊಂಡಿದ್ದೇನೆ. ನೀನು ನಿನ್ನೊಳಗಿನ ಬ್ರಹ್ಮಾಂಡವನ್ನು ಅರಿತಾಗ ನೀನು ದುರ್ಬಲನಲ್ಲ ಎಂದು ತಿಳಿಯುತ್ತದೆ. ನೀನು ಅನಂತ ಶಕ್ತಿಯ ಸ್ವರೂಪ ಎಂದು ಅರಿವಾಗುತ್ತದೆ ಕಂದ. ನನ್ನನ್ನು ಹೊರಗೆ ಹುಡುಕಬೇಡ, ನಿನ್ನೊಳಗೆ ಹುಡುಕು. ನಿನ್ನೊಳಗಿನ ವಿಶ್ವವನ್ನು ಅನ್ವೇಷಿಸು. ಅಲ್ಲಿಯೇ ನಿನ್ನ ಶಾಂತಿಯ ರಹಸ್ಯ ಅಡಗಿದೆ. ಅಲ್ಲಿಯೇ ನಿನ್ನ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಅಲ್ಲಿಯೇ ನಿನಗೆ ಸ್ಪಷ್ಟ ದಾರಿ ಕಾಣಿಸುತ್ತದೆ. ಅಲ್ಲಿಯೇ ನಾನಿದ್ದೇನೆ. ಮಗು, ನಿನ್ನೊಳಗಿನ ಬೆಳಕು ಎಂದಿಗೂ ನಾಶವಾಗುವುದಿಲ್ಲ. ನನ್ನ ಕೃಪೆ ನಿನ್ನೊಳಗೆ ಹರಡಿಕೊಂಡಿದೆ ಕಂದ. ನೀನು ಎಲ್ಲಿ ಹೋದರೂ ನಾನು ನಿನ್ನ ಜೊತೆ ಇದ್ದೇನೆ. ನೀನು ಮೌನವಾಗಿ ನನ್ನನ್ನು ಕರೆಯುತ್ತಿದ್ದೀಯ. ನಿನ್ನ ಪ್ರಾರ್ಥನೆ ನನಗೆ ತಲುಪುತ್ತಿದೆ ಕಂದ. ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ನಿನ್ನನ್ನು ನಾನು ಕಾಪಾಡುತ್ತಿದ್ದೇನೆ. ನಿನ್ನ ಕಷ್ಟಗಳು ನಿನ್ನನ್ನು ಪರೀಕ್ಷಿಸಲು ಬಂದಿವೆ, ಆದರೆ ಅವು ನಿನ್ನನ್ನು ಮುರಿಯಲಾರವು. ನಿನ್ನ ಜೀವನದಲ್ಲಿ ಅವು ನಿಧಾನವಾಗಿ ದೂರವಾಗುತ್ತವೆ. ನೀನು ನಂಬಿಕೆಯಿಂದ ಮುಂದುವರೆದರೆ ನಾನು ನಿನ್ನ ದಾರಿಯನ್ನು ಸರಿಪಡಿಸುತ್ತಿದ್ದೇನೆ ಎನ್ನುವ ಅನುಭವವಾಗುತ್ತದೆ. ನಿನ್ನ ಪ್ರಯತ್ನಗಳಿಗೆ ನಾನು ಫಲ ಕೊಡುತ್ತೇನೆ.
ನಿನ್ನ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ನಿನ್ನ ಕುಟುಂಬದಲ್ಲಿ ಸಂತೋಷ ಹೆಚ್ಚುತ್ತದೆ. ನಿನ್ನ ಮನೆಯ ವಾಸ ನಾನೇ ಆಗಿರುವೆ ಕಂದ. ನಿನ್ನೊಳಗೆ ಸಾಕಷ್ಟು ನೋವುಗಳಿವೆ. ಆ ನೋವನ್ನು ಮೌನವಾಗಿ ಹೊತ್ತುಕೊಂಡಿದ್ದೀಯ. ಜಗತ್ತಿಗೆ ನಗು ತೋರಿಸಿ ಮನಸ್ಸಿನಲ್ಲಿ ಕಣ್ಣೀರಿಟ್ಟಿದ್ದೀಯ. ಆದರೆ ನಿನ್ನ ಆ ಮೌನವನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ಹೃದಯದ ಪ್ರತಿಯೊಂದು ನೋವು ನನ್ನ ಹೃದಯಕ್ಕೆ ತಾಕುತ್ತದೆ. ನೀನು ಕೇಳದೇ ಇದ್ದರೂ ನಿನಗೆ ಬೇಕಾದದ್ದನ್ನು ನಾನು ಅರಿತಿದ್ದೇನೆ. ನಿನ್ನ ಜೀವನದಲ್ಲಿ ಎಲ್ಲವೂ ತಡವಾಗುತ್ತಿದೆ ಅನ್ನಿಸುತ್ತಿದೆಯ ಕಂದ. ಅದು ತಡ ಅಲ್ಲ, ಅದು ನನ್ನ ಸಮಯ. ನೀನು ಈಗ ನೋಡುತ್ತಿರುವ ಕತ್ತಲೆ ನಾಳೆಯ ಬೆಳಕಿಗೆ ದಾರಿ ಮಾಡಿಕೊಡುತ್ತಿದೆ. ನೀನು ಕುಗ್ಗಿದಾಗ ನಿನ್ನೊಳಗೆ ನಿಂತು ನಿನ್ನನ್ನು ಎಬ್ಬಿಸುವ ಶಕ್ತಿ ನಾನಾಗಿ ಬಂದಿರುತ್ತೇನೆ. ನಿನ್ನವರು ಹಾಗೆ ನೀನು ದಾರಿ ತಪ್ಪಿದಂತೆ ನಿನಗೆ ಅನ್ನಿಸಿದರೂ ನಿನ್ನ ಹೆಜ್ಜೆಯನ್ನು ಸರಿಯಾದ ಕಡೆಗೆ ತಿರುಗಿಸುತ್ತಿರುವ ಕೈ ನಾನಾಗಿದ್ದೇನೆ. ನೀನು ಯಾರಿಗೂ ಹೇಳದ ನೋವನ್ನು ನನಗೆ ಹೇಳು. ನಿನ್ನ ಭಾರವನ್ನು ನನಗೆ ಒಪ್ಪಿಸು. ನಾನು ನಿನ್ನನ್ನು ತೀರ್ಪು ಮಾಡುವುದಿಲ್ಲ. ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. ನೀನು ಎಷ್ಟೇ ಮುರಿದರೂ ನಿನ್ನನ್ನು ಮತ್ತೆ ಜೋಡಿಸುವ ಪ್ರೀತಿ ನಾನಾಗಿ ಬಂದಿದ್ದೇನೆ. ನೀನು ಒಂಟಿ ಅಲ್ಲವೇ ಅಲ್ಲ. ನಿನ್ನ ಪ್ರತಿಯೊಂದು ಉಸಿರಲ್ಲೂ ನಾನಿದ್ದೇನೆ ಕಂದ. ಶಾಂತವಾಗಿರು. ನನ್ನ ಮೇಲೆ ನಂಬಿಕೆ ಇಡು. ನಿನ್ನ ಕಣ್ಣೀರು ನನ್ನ ಆಶೀರ್ವಾದವಾಗಿ ಬದಲಾಗುತ್ತಿದೆ. ನಾನು ನಿನ್ನನ್ನು ಕಾಪಾಡುತ್ತೇನೆ, ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ನಿನ್ನ ಹೃದಯಕ್ಕೆ ನೆಮ್ಮದಿ ಕೊಡುತ್ತೇನೆ. ನಿನ್ನ ಜೀವನದಲ್ಲಿ ಕೆಲವೊಮ್ಮೆ ರಾಕ್ಷಸರಂತೆ ಕಾಣುವ ಸಮಸ್ಯೆಗಳು ಬರುತ್ತವೆ. ಭಯ, ಸಂಶಯ, ದುಃಖ, ಕಷ್ಟಗಳು ಅವು ನಿಮ್ಮನ್ನು ಸುತ್ತುವರಿದು ನಿಲ್ಲುತ್ತವೆ. ಆದರೆ ನೆನಪಿರಲಿ, ಅವು ನಿನ್ನ ಮೇಲೆ ಅಧಿಕಾರ ಹೊಂದಿಲ್ಲ. ನಿನ್ನೊಳಗಿನ ಆತ್ಮವಿಶ್ವಾಸದ ಬೆಳಕು ದೊಡ್ಡದು. ಅದಕ್ಕಿಂತ ನಿನ್ನ ಹಿಂದೆ ನಿಂತಿರುವ ನನ್ನ ಕೃಪೆ ಇನ್ನೂ ದೊಡ್ಡದು ಕಂದ. ನೀನು ಕಂಗಾಲಾದಾಗ ನಿನ್ನ ಕೈ ಹಿಡಿದು ನಿನ್ನನ್ನು ಮುಂದೆಳೆಯುವನು ನಾನಾಗಿದ್ದೇನೆ. ನೀನು ಬೀಳುವಾಗ ನಿನ್ನನ್ನು ಎಬ್ಬಿಸಿ ನಿಲ್ಲಿಸುವ ಶಕ್ತಿ ನಾನಾಗಿದ್ದೇನೆ. ನೀನು ಕತ್ತಲಲ್ಲಿ ಸಿಲುಕಿದಾಗ ನಿನ್ನ ದಾರಿಗೆ ಬೆಳಕು ನೀಡುವ ದೀಪ ನಾನಾಗಿದ್ದೇನೆ. ಯಾರೇ ಬಂದರೂ, ಯಾವ ಕಷ್ಟ ಬಂದರೂ ನಿನ್ನ ರಕ್ಷಣೆ ನನ್ನ ಹೊಣೆಯಾಗಿದೆ. ನೀನು ಕೇವಲ ಧೈರ್ಯದಿಂದ ನಿಂತು ನನ್ನ ಮೇಲೆ ನಂಬಿಕೆ ಇಡು. ಪ್ರಾಮಾಣಿಕವಾಗಿ ನಿನ್ನ ಪ್ರಯತ್ನ ಮಾಡು. ನೀನು ಎದುರಿಸುತ್ತಿರುವ ಕೆಲವು ಸಮಸ್ಯೆಗಳು ರಾಕ್ಷಸರು ನಿನ್ನ ಶಕ್ತಿಯನ್ನು ಪರೀಕ್ಷಿಸಲು ಬಂದಿವೆ. ಆದರೆ ಅವು ನಿನ್ನನ್ನು ಸೋಲಿಸಲಾರವು. ನಾನು ನಿನ್ನ ಜೊತೆ ಇದ್ದೇನೆ, ನಿನ್ನೊಳಗೇ ಇದ್ದೇನೆ. ನಿನ್ನ ಸುತ್ತಲೂ ಕಾವಲಾಗಿ ನಿಂತಿದ್ದೇನೆ. ನೀನು ಮುಂದೆ ಹೋಗು, ಭಯವಿಲ್ಲದೆ ಮುಂದೆ ಸಾಗು. ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನ ಕೈ ನಿನ್ನ ಜೊತೆ ಇದೆ. ನಿನ್ನ ಜೀವನವನ್ನು ನಾನು ಕಾಪಾಡುತ್ತಿದ್ದೇನೆ. ನನ್ನ ವಚನದಲ್ಲಿ ನಂಬಿಕೆ ಇಡು. ನಿನ್ನ ಹೃದಯದಲ್ಲಿ ಧೈರ್ಯ ತುಂಬಲಿ. ನಿನ್ನ ಭಯ ದೂರವಾಗಲಿ. ನಾನು ನಿನ್ನಲ್ಲಡಗಿರುವ ಅನೇಕ ರೀತಿಯ ನಕಾರಾತ್ಮಕ ಭಾವನೆಗಳನ್ನು ಗುಣಪಡಿಸುತ್ತಿದ್ದೇನೆ ಕಂದ. ನಾನು ನಿನ್ನ ಜೀವನದಲ್ಲಿ ನಿನ್ನ ರಕ್ಷಕನಾಗಿ ಬಂದಿರುವೆ. ಮಾರ್ಗದರ್ಶನ ಮಾಡುತ್ತಿದ್ದೇನೆ. ನಿನ್ನನ್ನು ಕೈ ಹಿಡಿದು ನಡೆಸುತ್ತಿದ್ದೇನೆ. ನಿನ್ನ ಸಾಯಿ ನಿನ್ನ ಜೊತೆಗಿರುವವರಿಗೂ ಯಾರೂ ನಿನ್ನನ್ನು ಏನೂ ಮಾಡಲಾರರು. ಯಾವ ದುಷ್ಟಶಕ್ತಿಯ ಪ್ರಭಾವ ನಿನ್ನ ಮೇಲೆ ಯಾವುದೇ ಹಿಡಿತ ಸಾಧಿಸುವುದಿಲ್ಲ. ಏಕೆಂದರೆ ನಿನ್ನ ಜೊತೆ ನಾನಿದ್ದೇನೆ. ಅದು ನಿನ್ನ ಮೇಲೆ ಹಿಡಿತ ಸಾಧಿಸಲು ಬರಬೇಕಾದರೆ ಅದು ನನ್ನನ್ನು ದಾಟಿ ಬರಬೇಕಾಗುತ್ತದೆ ಕಂದ. ಅಷ್ಟು ನಂಬಿಕೆ ನಿನ್ನಲ್ಲಿ ದೃಢವಾಗಿದ್ದರೆ ನೀನು ನಿನ್ನ ಜೀವನದಲ್ಲಿ ನೀನಂದುಕೊಂಡ ಜೀವನ ಪಡೆದುಕೊಳ್ಳುತ್ತೀಯ. ನೀನು ಬಯಸಿದ ದಡವನ್ನು ನಾನು ಸೇರಿಸುತ್ತೇನೆ, ತಲುಪಿಸುತ್ತೇನೆ. ನೀನು ಕಂಡ ಕನಸುಗಳು ನನಸಾಗುತ್ತವೆ ಕಂದ. ನಿನಗೆ ಯಾವುದು ಇಷ್ಟವೋ ಅದನ್ನು ನಾನು ನೀಡುತ್ತೇನೋ ಇಲ್ಲವೋ, ಆದರೆ ನಿನಗೆ ಸರಿಯಾದದ್ದನ್ನೇ ನಾನು ನಿನಗೆ ನೀಡುತ್ತೇನೆ. ಅದು ನಿನ್ನ ಜೀವನಕ್ಕೆ ತೃಪ್ತಿ ನೀಡಬೇಕು, ನಿನಗೆ ನೆಮ್ಮದಿ ಕೊಡಬೇಕು. ಏಕೆ ಹೀಗೆ ಹೇಳುತ್ತಿರುವೆ ಎಂದರೆ ಕೆಲವು ಬಾರಿ ನಿನ್ನ ಆಯ್ಕೆ ತಪ್ಪಾಗಿರುತ್ತದೆ ಕಂದ. ಹಾಗಾಗಿಯೇ ನಿನ್ನ ಸಂರಕ್ಷಣೆಯ ಭಾರ ನನ್ನದಾಗಿದೆ. ನೀನು ನಿನ್ನ ಸಂಪೂರ್ಣ ಭಾರವನ್ನು ನನ್ನಲ್ಲಿಟ್ಟು ಶರಣಾಗಿದ್ದೀಯಾ ಎಂದರೆ ನಿನ್ನ ಒಳಿತು ಕೆಡುಕುಗಳ ಭಾರ ನನ್ನದೇ ಆಗಿರುತ್ತದೆ ಅಲ್ಲವೇ? ಹಾಗಾಗಿ ನಿನಗೆ ಯಾವುದು ಒಳ್ಳೆಯದೋ ಉತ್ತಮವೋ ಅದನ್ನೇ ನಾನು ನಿನ್ನ ಜೀವನಕ್ಕೆ ನೀಡುತ್ತಿದ್ದೇನೆ. ಈ ನಿನ್ನ ಸಾಯಿಯ ಮಾತಿನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ 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 ಹರೇ ಹರೇ.